ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಟ್ಟಾರೆ ಒಂದು ಚುನಾವಣೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆ ಮತ್ತು MK ಹುಬ್ಬಳ್ಳಿ ಸಹಕಾರಿ ಸಕ್ಕರೆ ಚುನಾವಣೆಗಳು, ಅದು ಇನ್ನು ಸಂಗಮ್ ಸಹಕಾರಿ ಸಕ್ಕರೆ ಚುನಾವಣೆ ಮತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ DCC ಬ್ಯಾಂಕ್ ಇಲೆಕ್ಷನ್ಗಳ ಬರ್ತಾವೆ. ಒಟ್ಟಾರೆ ಈ DCC ಬ್ಯಾಂಕ ಮುರುಗೋಡ ಮಹಾಂತ ಅಜ್ಜನ ಒಂದು ಪೂಜಾದಿಂದ, ಮುರುಗೋಡ ಮಹಾಂತ ಅಜ್ಜ ಅಡ್ಡಾಡಿದ ನೆಲ ಇದೆ. ಮುರುಗೋಡ ಮಹಾಂತ ಅಜ್ಜ ಮ್ಯಾಲೆ ಕುಂತ್ಕೊಂಡು ಅಲ್ಲಿ ಏನು ನಡೀತೈತೆ ಎಲ್ಲ ನೋಡತ್ತಾನ. ಯಾಕಂದ್ರೆ ಮುರುಗೋಡ ಮಹಾಂತ ಅಜ್ಜ ಅವನ ಒಂದೇನು ಇಷ್ಟು ದಿವಸ ಒಂದು ಬ್ಯಾಂಕಿಗೆ ಆಡಳಿತ ಕೊಟ್ಟಿದ್ದಾನಲ್ಲ, ಎಲ್ಲೋ ತಪ್ಪಾತೈತಿ ಬ್ಯಾಂಕಿನಾಗ. ಯಾವುದೋ ಒಂದು ವಿಚಾರದಾಗ ಭಿನ್ನಾಭಿಪ್ರಾಯಗಳು ಬರತ್ತವು. ಯಾಕಂದರೆ ಅದು ರೈತರ ಬ್ಯಾಂಕ, 0% ಸರ್ಕಾರ ರೊಕ್ಕ ಕೊಟ್ಟಿರ್ತೈತಿ. ಅದು ಸದುಪಯೋಗ ಆಗಬೇಕು, ರೈತರಿಗೆ ಆಗಬೇಕು, ಉದ್ಯೋಗಪತಿಗಳಿಗೆ ಅದು ಅಲ್ಲಿಂದ ಹೆಚ್ಚು ಸಾಲು ಹೋಗಬಾರ್ದು. ಯಾಕಂದ್ರೆ ಅದು ಬಯಲಾದಾಗ ಅದು ಒಟ್ಟಾರೆ ರೈತರಿಗೇನ ಉದ್ಧಾರ ಮಾಡಬೇಕು ಅಂಥೇಳಿ ಆ ಮುರುಗೋಡ ಮಹಾಂತ ಅಜ್ಜ ಆಸೆ ಮಾಡಿದಾನೆ. ಮುರುಗೋಡ ಮಹಾಂತ ಅಜ್ಜ ರೈತ ಪರವಾಗಿ ಅವ್ರ ವಿಚಾರಗಳು ಇರ್ತಾವೆ. ಆ ಒಂದು ಸಂಸ್ಥೆ ಇವತ್ತು ಮುರುಗೋಡ ಮಹಾಂತ ಅಜ್ಜ ಕಟ್ಟಿದಂಥ ಒಂದು ಸಂಸ್ಥೆಯೊಳಗೆ ಈ ಬರುವ ಚುನಾವಣೆ 19ನೇ ತಾರೀಕು ಬರುವಂಥ ಚುನಾವಣೆದೊಳಗೆ ಈ ಒಂದು ನಾಯಕರ, ಸಹಕಾರಿ ನಾಯಕರ ಏನು ಮಾಡತ್ತೀರಿ ಒಮ್ಮೆ ಆತ್ಮಾವಲೋಕನ ಮಾಡ್ಕೋರಿ ನೀವು. ಯಾಕಂದ್ರೆ ಇವು ಲಿಮಿಟೆಡ್ ವೋಟ್ ಇರ್ತಾವೆ. ಉಡಿ ತುಂಬುವಂಗೆ, ಉಡಿ ಹರಿಯುವಂಗೆ ನೀವು ಆ ಉಡಿ ತುಂಬಾತ್ತಾರೆ. ನೀವು ವಿಚಾರ ಮಾಡ್ಕೋರಿ, ನೀವೇನು ಉಡಿ ತುಂಬಾತ್ತಾರಲ್ಲ, ಆ ಉಡಿ ಎಲ್ಲಿದ? ಆ ಉಡಿ ತುಂಬಿದ್ರೆ, ಉಡಿ ಹರಿತಂದ್ರೆ ಅದು ಹೆಂಗೆ ಹರಿತು? ಆ ಉಡಿ ತುಂಬೋ ಸಾಮಾನುಗಳು ಯಾರೂ ಅದನ್ನು ಯಾಕೆ ನೀವು ಮಾಡತ್ತೀರಿ? ಅದರ ಅವಶ್ಯಕತೆ ಏನೈತಿ? ಅಲ್ಲಿ ಯಾಕೆ ಜಿದ್ದಿಗೆ ಬಿದ್ದ ನಾವು ಅಧ್ಯಕ್ಷರಾಗ್ತೇವೆ, ನಾವು ಅವ್ನು ಕೆಡುತ್ತೇವೆ, ನಾವು ಇವ್ನು ಕೆಡುತ್ತೇವೆ, ಇವ್ನು ಆರಿಸ್ಕೊಡ್ತೇವೆ, ನಮ್ಮ ಅಟ್ಟು ಬರ್ತಾವೆ, ಇಟ್ಟು ಬರ್ತಾವೆ ಅಂತ ಯಾಕೆ ಹಟ್ಟಿಗೆ ಬಿದ್ದಿರಿಪ್ಪ ನೀವು? ಮತ್ತು ಈ ಉಡಿ ತುಂಬೋ ಉದ್ದೇಶ ಏನು ನಿಮ್ಮದ? ಒಟ್ಟಾರೆ ರೈತ ಪರವಾಗಿರ್ಬೇಕು. ಅಲ್ಲಿ ನೀವು ಇಷ್ಟೆಲ್ಲ ಉಡಿ ತುಂಬುವಂಗೆ, ಉಡಿ ಹರಿಯುವಂಗೆ ನೀವು ಮಾಡತ್ತೀರಿ ಅಂದ್ರೆ ಅಲ್ಲಿ ನೀವು ಹೋಗಿ ಮಾಡವ್ರು ಏನದ ರೀ? ಯಾಕಂದ್ರೆ ಈಗ ಲಿಮಿಟೆಡ್ ವೋಟ್ ಇರ್ತಾವೆ. ಉಡಿ ತುಂಬಿಸ್ಕೊಂಡವ್ರು ನಿಮಗೆ ವೋಟ್ ಹಾಕವ್ರವ್ರು. ಯಾಕಂದ್ರೆ ವೋಟ್ ಹಾಕಲಿಲ್ಲ ಅಂದ್ರೆ ಮಗನ ನೀನು ಉಡಿ ತುಂಬಿದ್ದು ಅಂತೇಳಿ ನೀವು ನ್ಯಾಯಕ್ಕೆ ಹೋಗ್ತಾರೆ ಅನ್ನೋದು ಆ ಉಡಿ ತುಂಬಿಸ್ಕೊಂಡವ್ರಿಗೆ ಗೊತ್ತೈತೆ. ಆದ್ರೆ ಈ ಉಡಿ ತುಂಬೋ ಸಂಸ್ಕೃತಿ ಬಿಟ್ಟು ಬಿಡ್ರಿ ಇದನ್ನು. ಯಾಕಂದ್ರೆ ಉಡಿ ತುಂಬಿದ ಮ್ಯಾಗ ನೀವು ಅದನ್ನು ತಕ್ಕೋಬೇಕ. ಆ ಉಡಿ ತುಂಬಿದಂಥ ಏನು ಸಾಮಾನುಗಳನ್ನ ಹೊಳ್ಳಿ ನೀವು ತೊಗೋಬೇಕಾದ್ರೆ ಮತ್ತು ಯಾವ್ದಾರ ಬೇರೆ ಎಣ್ಣೆ ಹಾದಿ ಹಿಡಿಬೇಕು ನೀವು. ಆದರೆ ಈಗ ನಿಮ್ಗೆ ಯಾರೂ ಉತ್ತರ ಕೊಡೋದಿಲ್ಲ. ಯಾಕಂದ್ರೆ ನೀವು ಉಡಿ ತುಂಬಿದ್ದೀರಿ ಅಂದ್ರೆ ನಿಮ್ಮ ಎಲ್ಲ ಸೀಟ್ಗಳು ಬರುವಣ. ಆದರೆ ಮುಂದಿನ ದಿನಮಾನದಾಗ ಮುರುಗೋಡ ಮಹಾಂತ ಅಜ್ಜ ಕಟ್ಟಿದಂಥ ಸಂಸ್ಥೆಗೆ ಏನು ಕೆಟ್ಟ ಹೆಸರು ಬರಬಾರ್ದು. ಯಾಕಂದ್ರೆ ನೀವು ಯಾರೋ ಸಿಕ್ಕವ್ರಿಗೆ, ಉದ್ಯೋಗಪತಿಗಳಿಗೆ ಅದು ಸಾಲ ಕೊಟ್ಟ ರೈತರ ಹೊಟ್ಟಿ ಮ್ಯಾಗ ಬಿಡಿದ ಬೆನ್ನ ಮ್ಯಾಗ ಬಿಡಿದ ಹೊಟ್ಟಿ ಮ್ಯಾಗ ಬಡಿದ್ರೆ ಅಂದ್ರೆ ಆ ಬ್ಯಾಂಕ ಕತಿ ಬೇರೆ ಆಗ್ತೈತಿ. ಅದಕ್ಕೆ ಯಾಕಂದ್ರೆ ಮುಂದೆ ಇನ್ನೇನು ಭಾಳ ದಿವಸ ಉಳಿಲಿಲ್ಲ ವಿಧಾನಸಭಾ ಇಲೆಕ್ಷನ್. ಅನ್ಗೂಡ್ದ ವಿಧಾನಸಭಾ ಇಲೆಕ್ಷನ್ ಬರ್ತಾವೆ. ಮತ್ತು ಈಗ ಸೋಷಿಯಲ್ ಮೀಡಿಯಾಗಳ ಮತ್ತು ಜನರ ಒಂದು ಅವೇರ್ನೆಸ್ ಭಾಳ ದೊಡ್ಡ ಪ್ರಮಾಣ ಐತೆ. ಎಲ್ಲ ಟ್ರಾನ್ಸ್ಪರೆನ್ಸಿ, ನೀವು ಯಾರಿಗೆ ಸಾಲ ಕೊಡ್ರಿ ಬಿಡ್ರಿ ಎಲ್ಲ ಗೊತ್ತಾಗ್ತೈತೆ. ಅದು ಬೆಳಗ್ಗೆ ಸಾಲ ಕೊಡ್ಬಿಡ್ದು ಮರುದಿವ್ಸ ಮುಚ್ಚಿಡಕ್ಕೆ ಬರೋದಿಲ್ಲ. ಸಾಲ ಕೊಟ್ಟಿದ್ರೆ ನೀವು ಯಾರಿಗೆ ಕೊಟ್ಟಿದ್ದೀರಿ, ಏನು ಅದಕ್ಕೆ ಶ್ಯೂರಿಟಿ ತೊಗೊಂಡ್ರಿ ಎಲ್ಲ ಮಂದಿಗೆ ಗೊತ್ತಾಗ್ತೈತಿ. ಅದಕ್ಕೆ ಎಷ್ಟು ಈಗ ಏನು ಮಾಡಿದಾರೆ, ಹಿಂದೆ ಮಾಡಿದಾರೆ, ಏನು ಬೇಕಾದ ಮಾಡಿದಾರೋ ಅಥವಾ ಇಲ್ಲೋ ಅದು ಸೆಕೆಂಡ್ರಿ. ಆದರೆ ಇನ್ನು ಮುಂದಿನ ದಿನಮಾನದಾಗ ನೀವು ಈ ಒಂದು ವ್ಯವಸ್ಥಿತವಾಗಿ ರೈತರಿಗೆ ಮುಟ್ಟುವ ಒಂದು ವ್ಯವಸ್ಥೆ ಮಾಡಬೇಕು. ಸಿಕ್ಕ ಸಂಘ ಸಂಸ್ಥೆಗಳಿಗೆ ಶ್ಯೂರಿಟಿ ಇಲ್ದ, ಅದಕ್ಕೆ ಆ ವ್ಯಾಲ್ಯೂಯೇಷನ್ ಇಲ್ದ ಸಾಲುಗಳು ಕೊಡಬಾರ್ದು. ನೀವು ಕೊಟ್ರೂ ಜನರಿಗೆ ಗೊತ್ತಾಗ್ತೈತಿ. ಈಗ ನೀವು ಉಡಿ ತುಂಬಿದ್ದೀರಿ ಅಂದ್ರೆ ನೀವು ಏನಾಯ್ತಲ್ಲ ಮೆಜಾರಿಟಿನೂ ಮಾಡ್ಕೋಬೋದು. ನೀವು ಯಾರ್ಯಾರು ಮಾಡತ್ತಾರೆ ಮಾಡ್ಕೋಬೋದು. ಆದ್ರೆ ಈ ಮುರುಗೋಡ ಮಹಾಂತ ಅಜ್ಜ ಮಾತ್ರ 3ನೇ ಕಣ್ಣು ಬಿಟ್ರೆ ನೀವು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಮುರುಗೋಡ ಮಹಾಂತ ಅಜ್ಜನ ಆ ಸಂಸ್ಥೆ ಕಟ್ಟಿದ ಸಂಸ್ಥಾನ ಉಳಿಸ್ಕೊಂಡು ಹೋಗೋಕೆ ಎಲ್ಲರೂ ಪ್ರಯತ್ನ ಮಾಡಿರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ. ಇನ್ನು ಉಡಿ ತುಂಬೋ ಸಂಸ್ಕೃತಿ ಬಿಟ್ಟು ಬಿಡ್ರಿ. ಯಾರು ಪ್ರೀತಿ ಇರ್ತಾರೆ ಹಾಕ್ತಾರೆ. ಅಲ್ಲಿ ಓದ ಅವ್ರನ್ನ ಇಟ್ಕೊಂಡು, ಇಲ್ಲಿ ಇಟ್ಕೊಂಡು, ಲಾಡ್ಜ್ದಾಗ ಇಟ್ಕೊಂಡು, ರಿಸಾರ್ಟ್ದಾಗ ಇಟ್ಕೊಂಡು ಈ ನಮೂನಿ ಇಲೆಕ್ಷನ್ ಮಾಡಿ ರಾಜ್ಯದ ತುಂಬ ಬೆಳಗಾವಿ ಜಿಲ್ಲಾದ ಹೆಸರು ಕೇಳತೈತಿ. ಏನು ಮಾಡತ್ತಾರಪ್ಪ, ಎಂತ ಮಾಡತ್ತಾರೋ? ಸಿದ್ದನಗೌಡ ಒಂದು ಹೆಸರಿಗೆ ಕಳಂಕ ತರೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಅನೇಕ ಸಹಕಾರಿಗಳನ್ನ
ಅವ್ರ ಹೆಸರನ್ನ ಇದ್ರಾಗ ಹಾಳು ಮಾಡಕ್ಕೆ ಹೋಗಬೇಡ್ರಿ. ದಯಮಾಡಿ ಆ ಉಡಿ ತುಂಬುವ ಸಂಸ್ಕೃತಿನ ಬಂದ್ ಮಾಡಿರಿ. ಪ್ರೀತಿ ಇದ್ದವ್ರಿಗೆ ಹಾಕ್ತಾರೆ. ಸಂಸ್ಥಾ ಚಂದಂಗೆ ನಡೆಸ್ರಂತ ಗರ್ದಿಗಮ್ಮತ್ತು ಆಗ್ರಹ ಮಾಡ್ತೈತಿ. ನಮಸ್ಕಾರ.